ಮೇಕೆದಾಟು ವಿಚಾರವಾಗಿ ಈ ಪ್ರತಿಭಟನೆ ಕರ್ನಾಟಕದ ಮೇಕೆದಾಟು ಯೋಜನೆಗೆ ಅಡ್ಡಗಾಲು ಹಾಕ್ತಾ ಇರೋದಕ್ಕೆ ಇನ್ನು ಕೊಲ್ಲೂರಿಗೆ ಸಿಎಂ ವಿಜಯ್ ಅವರ ಆಗಮನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಆಲ್ರೆಡಿ ದೆಹಲಿಯಿಂದ ಮಂಗಳೂರಿಗೆ ಬಂದಿಳಿದಿದ್ದಾರೆ. ರಸ್ತೆ ಮಾರ್ಗವಾಗಿ ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೆ ಬರಬೇಕು. ಈ ಸಂದರ್ಭದಲ್ಲಿ ವಿಜಯ್ ಅವರನ್ನ ನೋಡೋಕೆ ಅಂತ ಹೇಳಿ ಕೊಲ್ಲೂರಿನಲ್ಲಿ ಅಭಿಮಾನಿಗಳು ಬಹಳ ಕಾತರದಿಂದ ಕಾಯ್ತಿದ್ದಾರೆ. ನ್ಯೂಸ್ ಫಸ್ಟ್ ಮೂಲಕ ಸುದ್ದಿ ತಿಳಿದಂತಹ ಕುಣಿಗಲ್ ಫ್ಯಾನ್ಸ್ ವಿಜಯ್ ಅವರ ಆಗಮನಕ್ಕಾಗಿ ವೇಟ್ ಮಾಡ್ತಿದ್ದಾರೆ. ಕುಣಿಗಲ್ ಸೇರಿ ಹಲವು ಜಿಲ್ಲೆಯಿಂದ ಕೊಲ್ಲೂರಿಗೆ ಅಭಿಮಾನಿಗಳ ಆಗಮನ ಆಗಿದೆ. ಕೊಲ್ಲೂರು ಮೂಕಾಂಬಿಕಾ ದೇಗುಲದ ಬಳಿಯ ನೇರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮಂಗಳೂರು ಏರ್ಪೋರ್ಟ್ನ ದೃಶ್ಯ, ಕ್ಷಮಿಸಿ, ಮಂಗಳೂರು ಏರ್ಪೋರ್ಟ್ಗೆ ವಿಜಯ್ ಅವರು ಬಂದಿಳಿದಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಅವರು ಬರ್ತಾ ಇರೋ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆ ನ್ಯೂಸ್ ಫಸ್ಟ್ ನಲ್ಲಿ ಸುದ್ದಿಯನ್ನ ಗಮನಿಸಿದಂತಹ ಅಭಿಮಾನಿಗಳು ನೇರವಾಗಿ ಮಂಗಳೂರು ಏರ್ಪೋರ್ಟ್ನಲ್ಲಿ ವಿಜಯ್ ಅವರ ಆಗಮನಕ್ಕಾಗಿ ವೇಟ್ ಮಾಡ್ತಿದ್ದಾರೆ. ವಿಜಯ್ ಜೋಸೆಫ್ ಅವರು ಮೊದಲ ಬಾರಿಗೆ ಕೊಲ್ಲೂರಿಗೆ ಆಗಮಿಸುತ್ತಿದ್ದಾರೆ. ಹೀಗಾಗಿ ಅವರ ಅಪಾರ ಸಂಖ್ಯೆಯ ಭಕ್ತರು ಕೂಡ ಈಗ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಅವರು ಕೊಲ್ಲೂರಿಗೆ ಯಾವಾಗ ಬರ್ತಾರೆ ಅಂತ ಅವ್ರು ಗೊತ್ತಾಯ್ತು. ಆ ಸಂದರ್ಭದಲ್ಲಿ ಅವರು ಹೊರಟು ಬಂದಿರುವಂತಹ ರಾಜ್ಯದ ಮೂಲೆ ಮೂಲೆಯಿಂದ ಈಗ ಭಾಗಕ್ಕೆ ಬಂದಿದ್ದಾರೆ. ಒಂದಷ್ಟು ಕುಣಿಗಲ್ನ ಒಂದಷ್ಟು ಅವರ ಫ್ಯಾನ್ಸ್ ಬಂದಿದ್ದಾರೆ. ಮಾತಾಡ್ಸೋಣ ಸರ್, ಯಾವಾಗ ಗೊತ್ತಾಯ್ತು, ಯಾವಾಗ ನಿರ್ಧಾರ ಮಾಡಿದ್ರಿ? ಲಾಸ್ಟ್ ನ್ಯೂಸ್ ನಲ್ಲಿ ನೋಡಿದ್ವಿ. ಹೀಗಾಗಿ 12ನೇ ತಾರೀಕು ಬರ್ತಾರೆ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ಬಂದಿವಿ ಸರ್, ಬೆಳಗ್ಗೆ ಬಂದಿದ್ದೀವಿ. ಎಲ್ಲಿಂದ ತಾವು? ಸರ್ ಕುಣಿಗಂದ ಬಂದಿವಿ ಸರ್, ನಾವು ಫ್ರೆಂಡ್ಸ್ ಎಲ್ಲ ಬಂದಿವಿ ಸರ್. ಯಾವ ತರ ನಿರೀಕ್ಷೆ ಅಂದ್ರೆ ಯಾವ ತರ ಏನ್ ಅನ್ಸಿದ್ದು ಅಂದ್ರೆ ಬರ್ತಿದ್ದಾರೆ ಕೊಲ್ಲೂರಿಗೆ ಬರ್ತಾ ಇದಾರೆ ಅಂತ ಕೂಡಲೇ ಯಾವ ತರ ಏನ್ ಫೀಲ್ ಆಯ್ತು ಅಂತ? ಅಂದ್ರೆ ಇಲ್ಲಿ ದೇವಿಯ ಮಹಾತ್ಮೆ ಶಕ್ತಿ ಅವ್ರಿಗೆ ಅರಿವಾಗಿದೆ. ಅದಕ್ಕೋಸ್ಕರ ಹರಕೆ ಇದೆ. ಅವರು ಸಿಎಂ ಆಗಿದ್ದಾರೆ, ಇನ್ನೂ ಉತ್ತಮ ಆಡಳಿತ ಕೊಡ್ಲಿ ಮತ್ತೆ ಇನ್ನು ಆ ಶಕ್ತಿ ದೇವ್ರು ಕೊಡ್ಲಿ ಅಂತ ಇಲ್ಲಿ ಹರಕೆ ತೀರ್ಸ್ಲಿಕ್ಕೆ ಬರ್ತಾ ಇದ್ದಾರೆ. ಹಾಗೆ ಅವ್ರ ನಿರೀಕ್ಷೆ ನಾವು ಕಾಯ್ತೇವೆ ಸರ್. ಸರ್, ದೇವಿ ದರ್ಶನ ಮಾಡಕ್ ಬಂದಿದ್ದು. ಅದಕ್ಕಿಂತ ಮುಂಚೆ ಅವ್ರು ಬರ್ತಾರೆ ಅಂತ ತಿಳಿದು ಬಂದಿರೋದು. ಆಕ್ಚುಲಿ ಅವ್ರು ಬರೋ ಇದ್ದು ವೇಟ್ ಮಾಡಿ ಅವ್ರು ನೋಡ್ಕೊಂಡು ಹೋಗ್ತೀವಿ ನಾವು. ಆಮೇಲೆ ಸಿಎಂ ಆದ ಬಳಿಕ ಅವರು ಒಳ್ಳೊಳ್ಳೆ ಕಾರ್ಯಗಳೆಲ್ಲ ಮಾಡ್ತಾ ಇದ್ದಾರೆ. ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಲಿ, ಇನ್ನೂ ಒಳ್ಳೇದಾಗ್ಲಿ ಅವ್ರಿಗೆ ಅಂತ ಹೇಳ್ಕೊಂಡು. ಈಗ ನಟರಾಗಿ ನೋಡಿದಿರಿ ವಿಜಯ್ ಅವರನ್ನ, ಈಗ ಸಿಎಂ ಆಗಿ ಜೋಸೆಫ್ ವಿಜಯ್ ಆಗಿ ನೋಡಿದಿರಿ. ಸೊ ಏನ್ ಡಿಫ್ರೆನ್ಸ್ ಕಾಣ್ತಿದ್ದೀರಿ? ಯಾವ ತರ ಏನ್ ಅನ್ಸುತ್ತೆ ಅಂತ ಹೇಳಿ ಸಿಎಂ ಆಕ್ಚುಲಿ ನಾವು ತಮಿಳ್ನಾಡಲ್ಲ, ಅದೆಲ್ಲ ಕರ್ನಾಟಕದಾದ್ರೂ ನಾವು. ಹೇಳಿ ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ ಸರ್. ನಾನು ಹುಟ್ಟಿದ ಕೊಯಂಬತ್ತೂರು, ಸೆಟಲ್ ಇನ್ ಬ್ಯಾಂಗ್ಳೂರ್. ಈಗ ವಿಜಯ್ ಹೊಸ ಸಿಎಂ ಬಂದಿದ್ದಾರೆ, ಡಿಫ್ರೆಂಟ್ ಆಗಿ ಮಾಡ್ತಾರೆ ಸರ್. ಹಳೆ ಟ್ರೆಡಿಷನ್ ಅದೆಲ್ಲ ಇದಾಗಿಬಿಟ್ಟು ತುಂಬ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಶಾರ್ಟ್ ಪೀರಿಯಡ್ ವಿತಿನ್ 1 ಮಂತ್ ಆಗಿದೆ ಅಂತ ಕಾಣಿಸ್ತೆ. ಕೆಲಸ ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಅವರು ಏನ್ ಮುಖ್ಯ ಬದಲಾವಣೆ ಕಂಡ್ರಿ ಅವ್ರ ಅಂದ್ರೆ ಏನ್ ಡಿಫ್ರೆಂಟ್ ಹೇಳಿದ್ರಿ, ಡಿಫ್ರೆನ್ಸ್ ಏನ್ ಕಂಡ್ರಿ ಅಂತ? ಇದ್ರೆ ನಾವು ಸುಮಾರು ಎಲ್ಲರೂ ನೋಡ್ಬಿಟ್ಟಿದ್ದೀವಿ ಸರ್. ಒಂದೇ ಪ್ಯಾಟರ್ನ್ ಅದು ಚೇಂಜ್ ಮಾಡ್ತಾರೆ ಅವರು. ಮತ್ತೆ ಎಲ್ಲ ಯಂಗ್ಸ್ಟರ್ಸ್ ಮಿನಿಸ್ಟರ್ಸ್ ಅವ್ರಿಗೆ ಏನೋ ಒಂದು ಮಾಡಬೇಕಂತ ಒಂದು ಇದಿದೆ ಅವ್ರಿಗೆ, ಅದು ಮಾಡ್ತಾ ಇದ್ದಾರೆ. ಬಟ್ ಟೈಮ್ ಕೊಡಬೇಕು, ನಾವು ಅವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕಲ್ವಾ. ಒಂದು ತಿಂಗಳು ಆಗಿಲ್ಲ, ಒಂದು 6 ಮಂತ್ಸ್ ಕೊಡಬೇಕು. எனக்கு தெரிஞ்ச என்ன தமிழ் பேசுறேன், 1 வருஷமே கொடுக்கணும் அவருக்கு. வந்திருக்காரு, புதுசா வந்திருக்கிறாரு, ரொம்ப நல்லா செஞ்சுட்டு இருக்கிறாரு, நல்லா செய்யணும் அப்படின்ட்டு யங்ஸ்டர்ஸ் எல்லாம் அவரை நம்பி வாக்கு போட்டிருக்காங்க. சீனியர்ஸ் எல்லாருமே போட்டிருக்காங்க. ஒரு பழைய இதை மாற்றணும்னு நினைக்கிறாரு, அது போதும். அப்புறம் லஞ்சம் இருக்கக்கூடாதுன்னு நினைக்கிறாரு. அவர் நினைக்கிற மாதிரி ஆட்சி நடக்கணும்ட்டு மூகாம்பி அம்மாவை நான் பிரார்த்தனை பண்ணிக்கிறேன். ಇಳಯರಾಜ, ಯೇಸುದಾಸ್, ಜಯಲಲಿತಾ ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಬರ್ತಾನೆ ಇರ್ತಾರೆ, ಬಂದಿದ್ದಾರೆ. ಹಿಂದೆ ಬಹಳಷ್ಟು ತಮಿಳುನಾಡಿನಿಂದ ಬಹಳಷ್ಟು ಭಕ್ತರು ಬಂದಿದ್ದಾರೆ, ನಟರಿರ್ಬೋದು, ಎಲ್ಲ ಬಂದಿದ್ದಾರೆ. ಸೊ ಈಗ ವಿಜಯ್ ಬರ್ತಾ ಇದ್ದಾರೆ. ಸೊ ಏನು ಈ ಕ್ಷೇತ್ರ ಬಗ್ಗೆ ಹೇಳೋದಾದ್ರೆ ಯಾವೇನು ಹೇಳ್ತೀರಿ? ವಿಜಯ್ ನೋಡಿ ಎಲ್ಲ ಬಂದಿದ್ದಾರೆ ಅಂತ ಹೇಳಲ್ವಾ. ದಾಸನ್ನ ನಾವು ನಮ್ಮ ಫ್ಯಾನ್, ಯೇಸುದಾಸ್ ಬಿಗ್ ಫ್ಯಾನ್ ನಾನು. ಅವ್ರು ಬಂದಿದ್ದಾರೆ, ಇಸೈஞானி ಬಂದಿದ್ದಾರೆ, ಮೇಡಮ್ ಜಯಲಲಿತಾ ಮೇಡಮ್ ಬಂದಿದ್ದಾರೆ. ಇವಾಗ ನಮ್ಮ ಸಿಎಂ ವಿಜಯ್ ಬರ್ತಾರಲ್ವಾ. ನೋಡಿ ಅವ್ರೇನಂದ್ರೆ ಅವ್ರಿಗೇನು ಜಾತಿ ಮತ ಅದೆಲ್ಲ ಏನಿಲ್ಲ ಅವ್ರಿಗೆ, ಅದೆಲ್ಲ ಅವ್ರು ನೋಡುವುದಿಲ್ಲ ಅಂತ ನಮಗೆ. அது பார்க்கறதில்ல அவர். அவருக்கு எல்லாமே ஒன்று, எல்லா கடவுளும் ஒன்று தான் அவர் அப்படிங்கிறாரு. அதனால அவர் இங்கே வந்து ப்ரே பண்ணியிருக்க அப்புறம் அவருடைய ஹர்டில்ஸ் அவருக்கு கொஞ்சம் தொந்தரவெல்லாம் இப்போ இருக்கு. அதெல்லாம் பண்ணி அவர் நல்லபடியாக ஆட்சி நடத்தணும்ட்டு தமிழ்நாட்டு மக்களுக்கு நல்லா செய்யணும்ட்டு நான் பிரார்த்தனை பண்ணிக்கிறேன் சார். நல்லா இருக்கணும் அவர் ஆயுர ஆரோக்கிய சமம் நல்லா இருக்கணும்னு பிரார்த்தனை பண்ணிக்கிறேன். ಮಾತಾಡ್ತೀರಾ? ಇವತ್ತು ವಿಜಯ್ ಅಂತ ಬರ್ತೀಯಾರಂತ ಬಂದ್ರ? ಡಿವೋಟಿ ಇನ್ ಮೂಕಾಂಬಿಕಾ. ಆಲ್ ನವರಾತ್ರಿ ಪೂಜಾ ಐ പ്രസന്റ് ആൾവേസ്. അമ്മ വളരെ ശക്തിയാണ്. മലയാളം. അതെ, വിജയ് ഗുഡ് ചീഫ് മിനിസ്റ്റർ. ആൾ ബിലീവ്സ് religion, all religions
ആൻഡ് വളരെ സ്നേഹിക്കുന്ന ആളാണ്. ഓക്കെ, വളരെ ഭാഗ്യവാനാണ്. ഭാഗ്യവാൻ. Yeah, I'm also a Vijay fan, and I'm really happy that I am also a Mookambika devotee, and today I'm eagerly waiting for the arrival of Vijay, and he's now Tamil Nadu's Chief Minister. I hope Vijay is coming soon, and I'm eagerly waiting to see him. As a actor, now as a CM. CM. So what difference you see? As all the Vijay films, like a hero, he's always been us with our people, and he is doing great things, and I'm looking forward that he will change the entire Tamil Nadu, and like is also an example for other leaders, and I hope everything will. About the temple. Mookambika temple. I'm also a Mookambika devotee, and today I have seen an opportunity to pray for the Mookambika Devi, and I hope everything good. My name is Chaitanya. ಒಂದಷ್ಟು ಫ್ಯಾನ್ಸ್ಗಳು ಇಲ್ಲಿ ಬಂದಿದ್ದಾರೆ, ತಮಿಳುನಾಡಿಂದ ಬಂದಿದ್ದಾರೆ, ಕರ್ನಾಟಕದ ಮೂಲೆಗಳಿಂದ ವಿಜಯ್ ಅವರನ್ನ ಕಣ್ತುಂಬಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಿದ್ದಾರೆ. ಬಹಳಷ್ಟು ತಮಿಳುನಾಡಿನ ಬಹಳಷ್ಟು ಭಕ್ತರಿದ್ದಾರೆ. ಅವರು ವಿಜಯ್ ಅವರನ್ನ ನಟರಾಗಿರ್ಬೋದು ಆಗಿನಿಂದಲೂ ಕೂಡ ನೋಡ್ಕೊಂಡು ಬಂದಿರುವಂತದ್ದು. ಈಗ ಮತ್ತೀಗ ತಮಿಳು ಮುಖ್ಯಮಂತ್ರಿಯಾಗಿ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿರುವಂತದ್ದು, ಬಹಳಷ್ಟು ಬದಲಾವಣೆಗಳನ್ನು ಮಾಡ್ತಾ ಇರೋ ಬಹಳಷ್ಟು ದೊಡ್ಡ ನಿರೀಕ್ಷೆಗಳು ಇರುವಂತದ್ದು. ಸದ್ಯ ವಿಜಯ್ ಅವರ ಭೇಟಿ ಹಿನ್ನೆಲೆಯಲ್ಲಿ ಬಹಳಷ್ಟು ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಕೊಲ್ಲೂರಿಗೆ ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಲಿಂಗಪ್ಪ ಜೊತೆ ಪರೀಕ್ಷೆ ನ್ಯೂಸ್ ಫಸ್ಟ್ ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.